ಯಾವತ್ತು ಹೋದ್ರೂ ಕೂಡ ICUಗಳು ಫುಲ್ಲು. ನಿಮಗೆ ICUಗಳು ಸಿಗಬೇಕು ಅಂತಂದರೆ ಇಂಪ್ಲಾನ್ಸ್ ಬೇಕು. ಪ್ರಭಾವ ಇಲ್ಲದೆ ವೆನ್ಲಾಕ್ನಲ್ಲಿ ICU ಬೆಡ್ ಸಿಗೋದಿಲ್ಲ. ನಾವು ಕೇಳುವಂತಹದ್ದು ಅವರು ಉತ್ತಮವಾದಂಥ ಖಾಸಗಿ ಗುಣಮಟ್ಟದ್ದು ಕೊಡ್ತಾರಂತಾದರೆ ಸರ್ಕಾರಕ್ಕೆ ಏನು ಕೊಡ್ಲಿಕ್ಕೆ ಏನು ಸಮಸ್ಯೆ? ಒಂದು ಇಡೀ 30 ಬೆಡ್ಡಿನ ತಾಲೂಕು ಆಸ್ಪತ್ರೆಯಲ್ಲಿ ಒಬ್ಬ MBBS ವೈದ್ಯ ಕೂಡ ಇಲ್ಲ ಅಂತಂದರೆ, ನಾನಿರುವಂಥ ಸುರತ್ಕಲ್ನಲ್ಲಿ ನಾನು ಬಾಲಕನಾಗಿದ್ದಾಗ ಅಲ್ಲಿ ಡೆಲಿವರಿ ಕೂಡ ಆಗ್ತಾ ಇತ್ತು. ಪಾಲೇಮಾರ್ ಮಂತ್ರಿ ಶಾಸಕರಾಗಿರುವವರು ಕೂಡ ಸುರತ್ಕಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ 24x7 ಅಂತ ಬೋರ್ಡ್ ಇತ್ತು. ನಮ್ಮ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಸಮರ್ಥಿಸಿಕೊಂಡಿದ್ದಾರೆ. ಮತ್ತು ಆರೋಗ್ಯ ಇಲಾಖೆಯಿಂದ ಅಧಿಕೃತವಾದಂಥ ಒಂದು ನೋಟಿಫಿಕೇಶನ್ ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದಾರೆ. ರಾಜ್ಯದ ಎಲ್ಲ ಕಡೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಂದ ಹಿಡಿದು ಎಲ್ಲ ಸರ್ಕಾರಿ ಆಸ್ಪತ್ರೆಗಳನ್ನು ಖಾಸಗಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗಳಿಗೆ ಹಸ್ತಾಂತರ ಮಾಡುವಂತಹ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ. ಈಗಾಗಲೇ ತುಮಕೂರಿನಲ್ಲಿ ಸಿದ್ಧಾರ್ಥ, ದಾವಣಗೆರೆಯಲ್ಲಿ ಬಾಪೂಜಿ ಮುಂತಾದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳ ಜೊತೆಗೆ ನಾವು ಮಾತುಕತೆ ಮಾಡಿದ್ದೀವಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದನ್ನು ಪ್ರಾಯೋಗಿಕ ನೆಲೆಯಲ್ಲಿ ಜಾರಿಗೆ ತರ್ತಾ ಇದ್ದೀವಿ. ಅದಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ 4 ಸರ್ಕಾರಿ ಆಸ್ಪತ್ರೆಗಳನ್ನು, 2 ಸಮುದಾಯ ಆಸ್ಪತ್ರೆಗಳು, ಒಂದು ಮೂಡಬಿದ್ರೆ ಮತ್ತು ಇನ್ನೊಂದು ವಿಟ್ಲ, ಇನ್ನೆರಡು ತಾಲೂಕು ಸರ್ಕಾರಿ ಆಸ್ಪತ್ರೆಗಳು ಬೆಳ್ತಂಗಡಿ ಮತ್ತು ಬಂಟ್ವಾಳವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಈ 4 ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಸರ್ಕಾರಿ ಖಾಸಗಿ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಿಗೆ ಹಸ್ತಾಂತರ ಮಾಡುವಂತಹದ್ದನ್ನು ನಾವು ಈಗಾಗಲೇ ನಿರ್ಧರಿಸಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮತ್ತು ಇದಕ್ಕೆ ನಾವುಗಳು ತಕ್ಷಣವೇ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ವಿ. ಆರೋಗ್ಯ ಕ್ಷೇತ್ರದ ಪೂರ್ಣ ಪ್ರಮಾಣದ ಖಾಸಗೀಕರಣಕ್ಕೆ ಇದು ಒಂದು ಆರಂಭವನ್ನು ಒದಗಿಸ್ತದೆ. ಅದರಿಂದಾಗಿ ಇದನ್ನು ನಾವು ಒಪ್ಪಲಿಕ್ಕಾಗೋದಿಲ್ಲ. ಇದನ್ನು ವಾಪಸ್ ಪಡಿಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡಿದರೆ, ಉಸ್ತುವಾರಿ ಸಚಿವರು ಆಗಿರುವಂತಹ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು 3-4 ಬಾರಿ ತಮ್ಮ ಸರ್ಕಾರದ ಆರೋಗ್ಯ ಇಲಾಖೆಯ ತೀರ್ಮಾನವನ್ನು ಸಮರ್ಥಿಸಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಮಾಧ್ಯಮ ಹೇಳಿಕೆಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಅದರಿಂದಾಗಿ ನಾವೀಗ ಅನಿವಾರ್ಯವಾಗಿ ಈ ಪ್ರಶ್ನೆಯನ್ನು ಇಟ್ಕೊಂಡು ಬೀದಿಗೆ ಇಳಿಯುವಂಥ, ಜನರನ್ನು ಅಣಿನರಿಸುವಂಥ ಒಂದು ಅನಿವಾರ್ಯತೆ ನಮಗೆ ಸೃಷ್ಟಿಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳನ್ನು ಈಗಾಗಲೇ ಪಾಲು ಬಿಡುವಂಥ ಪ್ರಯತ್ನ ನಡೆದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಒಟ್ಟು 5 ತಾಲೂಕುಗಳಲ್ಲಿ, ಮಂಗಳೂರು ನಗರವನ್ನು ಬಿಟ್ಟರೆ, ಇಲ್ಲಿ ಜಿಲ್ಲಾಸ್ಪತ್ರೆ ಇರೋದರಿಂದ ಬಿಟ್ಟರೆ 4 ತಾಲೂಕುಗಳಲ್ಲಿ ತಾಲೂಕು ಆಸ್ಪತ್ರೆಗಳೇ ಇಲ್ಲ. ಉಳ್ಳಾಳ, ಮೂಡಬಿದ್ರೆ, ಮುಲ್ಕಿ, ಕಡಬ ಅನ್ನುವಂಥ 4 ತಾಲೂಕುಗಳಲ್ಲಿ ಇದುವರೆಗೆ ತಾಲೂಕು ಆಸ್ಪತ್ರೆಯನ್ನು ಸ್ಥಾಪನೆ ಮಾಡಿಲ್ಲ. ಅದಲ್ಲದೆ ಬಹುತೇಕ ಇವತ್ತು ಇರುವಂಥ ತಾಲೂಕು ಆಸ್ಪತ್ರೆ ಮತ್ತು ಸಮುದಾಯ ಆಸ್ಪತ್ರೆಗಳನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸೇರಿಕೊಂಡು ಯಾವುದೇ ಮೂಲಭೂತ ಸೌಲಭ್ಯ ಒದಗಿಸದೆ ಅವುಗಳನ್ನು ಉದ್ದೇಶಪೂರ್ವಕವಾಗಿ ಕಡೆಗಣಿಸುವ ಅಥವಾ ಜನ ಅದರಿಂದ ದೂರ ಆಗುವಂಥ ರೀತಿಯಾದಂಥ ಕೆಲಸ ಕಾರ್ಯಗಳು ಮಾಡಲಾಗಿದೆ. ಇಲ್ಲಿರುವಂಥ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೂ ಕೂಡ ಕನಿಷ್ಠ ಪ್ಯಾರಾಸಿಟಮಲ್ ಅಂತಹ ಜ್ವರ ಮುಂತಾದ ಸಾಮಾನ್ಯ ಕಾಯಿಲೆಗಳಿಗೆ ಕೊಡುವಂಥ ಔಷಧಿಗಳು, ಮಾತ್ರೆಗಳು ಕೂಡ ಇವತ್ತು ಲಭ್ಯ ಇಲ್ಲ. ಇಂಜೆಕ್ಷನ್ಗಳು, ಚುಚ್ಚುಮದ್ದುಗಳು ಕೂಡ ಅಲ್ಲಿ ಲಭ್ಯ ಇಲ್ಲದಂಥ ಸ್ಥಿತಿ ಇದೆ. ಕೇವಲ ಸರ್ಕಾರದ ಮಕ್ಕಳಿಗೆ ಕೊಡುವ ಮುಂತಾದ ಲಸಿಕೆಗಳನ್ನು ಹೊರತುಪಡಿಸಿ ಇನ್ಯಾವುದೇ ಇವುಗಳಿಲ್ಲ. ಮೂಡಬಿದ್ರೆ 30 ಹಾಸಿಗೆಗಳ ಒಂದು ಸಮುದಾಯ ಆಸ್ಪತ್ರೆ. ಇಲ್ಲಿ ತಿಂಗಳುಗಟ್ಟಲೆಯಿಂದ ಒಬ್ಬ ರೋಗಿ ಅಡ್ಮಿಟ್ ಆಗಿಲ್ಲ. ಯಾಕೆ ದಾಖಲಾಗಿಲ್ಲ ಅಂದರೆ ಔಷಧಿಯೂ ಇಲ್ಲ, ವೈದ್ಯರು ಇಲ್ಲ. ಡೆಂಟಿಸ್ಟ್ ಡಾಕ್ಟ್ರು ಒಬ್ಬರು ಮತ್ತು ಅನಸ್ತೇಷಿಯಾ ಡಾಕ್ಟ್ರು, ವೈದ್ಯರು ಇಬ್ಬರು ಹೊರತುಪಡಿಸಿದರೆ, ಯಾಕೆ ಬೇರೆ ವೈದ್ಯರುಗಳಿಲ್ಲದ ಮೇಲೆ, ಅದರಲ್ಲಿಯೂ ಕೂಡ ಸರ್ಜನ್ಗಳಿಲ್ಲದ ಮೇಲೆ ಶಸ್ತ್ರಚಿಕಿತ್ಸೆ ನಡೆಯುವುದಿಲ್ಲ ಅಂದಮೇಲೆ ಈ ಅನಸ್ತೇಷಿಯಾ ಡಾಕ್ಟರ್ ಆಗಿರಬೇಕು ಅಂತ ಗೊತ್ತಿಲ್ಲ. ಹೆಚ್ಚಿನ ಸುರತ್ಕಲ್ ಅಂತ ಬಹಳ ಪ್ರಧಾನವಾದ ಕೇಂದ್ರ, ಅದನ್ನು ಮೇಲ್ದರ್ಜೆಗೆ ಏರಿಸಬೇಕು ಅಂತ ಬಹಳ ಕಾಲದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಅಲ್ಲಿಗೆ ವೈದ್ಯರಿಲ್ಲದೆ ವರ್ಷಗಳು ಕಳೀತು. ಕಾವೂರಿನ ವೈದ್ಯರು, ಸರ್ಕಾರಿ ಆಸ್ಪತ್ರೆ ವೈದ್ಯರು ಅಲ್ಲಿಗೆ ಬದಲಿಗೆ ಬರ್ತಾರೆ. ಬಜ್ಪೆಯ ಸರ್ಕಾರಿ ಆಸ್ಪತ್ರೆ ವೈದ್ಯರು ಕುಳಾಯಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬದಲಿಗೆ ಬರ್ತಾರೆ. ಶಕ್ತಿನಗರದಲ್ಲಿರುವಂಥ ಕುಡುಪು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರು ವಾಮಂಜೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬರ್ತಾರೆ. ಕೊಂಪೋದವನಲ್ಲಿರುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯರು ಕುಪ್ಪೆಬದವಿಗೆ ಬರ್ತಾರೆ. ಎಲ್ಲೂ ಕೂಡ ಪೂರ್ಣ ಪ್ರಮಾಣದ ಒಬ್ಬ ವೈದ್ಯರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿಲ್ಲ, ಸಮುದಾಯ ಆಸ್ಪತ್ರೆಗಳಲ್ಲಿಲ್ಲ, ತಾಲೂಕು ಆಸ್ಪತ್ರೆಗಳಲ್ಲಿಲ್ಲ. ಆ ಜಮೀನನ್ನು ಒಂದು 15 ವರ್ಷಗಳಿಂದ ಪುತ್ತೂರಲ್ಲಿ ಮೀಸಲಿಟ್ಟರು. ಅದನ್ನು ಕೈ ಬಿಡುವಂಥ ಪ್ರಯತ್ನವನ್ನು ನಾವು ವಿರೋಧಿಸ್ತಾ ಬಂದ್ವಿ. ಈಗ ಪುತ್ತೂರಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡ್ತೀವಿ ಅಂತ ಹೇಳಿ 1.5 ವರ್ಷ 2 ವರ್ಷ ಆಗ್ತಾ ಬಂತು.
ಅದನ್ನು PPP ಮಾಡೆಲ್ನಲ್ಲಿ ಮಾಡಲಿಕ್ಕೆ ಹೊರಟಿದ್ರು. ನಾವು ಅದನ್ನು ವಿರೋಧ ಮಾಡಿದ್ವಿ, ಸರ್ಕಾರವೇ ಮಾಡಬೇಕು ಅಂತ. ಈಗ ಅದನ್ನು ತಾತ್ಕಾಲಿಕವಾಗಿ ಆ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಿದ್ದಾರೆ. ಈ ಮೂಲಕ 9 ಇರುವಂಥ ಪ್ರೈವೇಟ್ ಮೆಡಿಕಲ್ ಕಾಲೇಜುಗಳ ಸಂಖ್ಯೆ 12ಕ್ಕೆ ಇರ್ತದೆ. ಮತ್ತು ಇಲ್ಲಿರುವಂಥ ಸಾಮಾನ್ಯ ಇವುಗಳ ರೋಗಿಗಳ ಅಂತ ಮೆಡಿಕಲ್ ಕಾಲೇಜುಗಳಿಗೆ ಸಾಲದೇ ಇರೋದ್ರಿಂದ ಪ್ರಾಕ್ಟಿಕಲ್ ಆದಂಥ ಏನು ಕ್ಲಿನಿಕಲ್ ಲ್ಯಾಬೊರೇಟರಿ ಅದನ್ನು ನಡೆಸಲಿಕ್ಕೆ ಬೇಕಾಗಿ ಈಗ ಸರ್ಕಾರಿ ಆಸ್ಪತ್ರೆಗಳ ಕಡೆಗೆ ಕಣ್ಣು ಹಾಕಿದ್ದಾರೆ. ನಾವಿಲ್ಲಿಗೆ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆ ಬೇಕು, ಜಯದೇವ ಸರ್ಕಾರಿ ಹೃದಯದ ಆಸ್ಪತ್ರೆ ಬೇಕು, ವೆನ್ಲಾಕನ್ನ ಪ್ರಾದೇಶಿಕ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಏರಿಸಬೇಕು ಮುಂತಾದ ಬೇಡಿಕೆಗಳನ್ನ ಇಟ್ಕೊಂಡು ಹೋರಾಟ ಮಾಡ್ತಾ ಬಂದಿದ್ದೀವಿ. ಈಗ ನೋಡಿದ್ರೆ ಇರುವ ಸರ್ಕಾರಿ ಆಸ್ಪತ್ರೆಯನ್ನು ಖಾಸಗಿ ಅವರಿಗೆ ಹಸ್ತಾಂತರ ಮಾಡಲಿಕ್ಕೆ ಅವರು ಬಹಳ ತುದಿಗಾಲಿನಲ್ಲಿ ಇವತ್ತು ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು ನಿಂತಿದ್ದಾರೆ. ನಾವು ಕೇಳುವಂತಹದ್ದು, ಅವರು ಉತ್ತಮವಾದಂಥ ಖಾಸಗಿ ಗುಣಮಟ್ಟದ್ದು ಕೊಡ್ತಾರಂತಾದ್ರೆ ಸರ್ಕಾರಕ್ಕೆ ಏನು ಕೊಡ್ಲಿಕ್ಕೆ ಏನು ಸಮಸ್ಯೆ? ಕೊಡ್ತಾ ಇಲ್ಲ. ಯಾಕೆಂದರೆ ಖಾಸಗಿ ಮೆಡಿಕಲ್ ಕಾಲೇಜುಗಳ ಹಿತಾಸಕ್ತಿಯ ಭಾಗವಾಗಿಯೇ ಕೊಡ್ತಾ ಇಲ್ಲ ಅನ್ನುವಂಥದ್ದನ್ನು ನಮ್ಮ ಬಲವಾದಂಥ ಒಂದು ಆರೋಪ. ಸಾರ್ವಜನಿಕ ಆರೋಗ್ಯ ಸೇವೆ ಅನ್ನುವಂಥದ್ದು ಪೂರ್ತಿ ನಾಶ ಆಗ್ತದೆ. ಇಲ್ಲಿ ಈಗಾಗಲೇ ಖಾಸಗಿ ಆಸ್ಪತ್ರೆಗಳ ದುಬಾರಿ ದರವನ್ನು ಕಟ್ಟಲಿಕ್ಕಾಗದೆ ಜನ ಇವತ್ತು ಕಷ್ಟಕ್ಕೆ ಬಿದ್ದಿದ್ದಾರೆ. ಆಸ್ಪತ್ರೆಗಳ ಪ್ರೈವೇಟ್ ಹಾಸ್ಪಿಟಲ್ಗಳ ಬಿಲ್ಗಳನ್ನು ಪಾವತಿ ಮಾಡಲಿಕ್ಕಾಗದಂಥ ಸ್ಥಿತಿ ಇದೆ. ಈ ಸರ್ಕಾರಿ ಆಸ್ಪತ್ರೆಗಳು ಖಾಸಗಿ ಅವರಿಗೆ ಕೈಗೆ ಹೋದರೆ ಅಲ್ಲಿ ಆರೋಗ್ಯ ಇಲಾಖೆ ಯಾವ ಮಾತುಗಳು ಕೂಡ ನಡೆಯೋದಿಲ್ಲ. ಮೆಡಿಕಲ್ ಕಾಲೇಜ್ನವರು ಹೇಳಿದ್ದು ಅವರು ಮಾಡಿದ್ದು ಮಾತ್ರ ಅಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಅದರಿಂದಾಗಿ ಅದು ಸಾರ್ವಜನಿಕರ ಹಿಡಿತದಲ್ಲಿ, ಸರ್ಕಾರಿ ಆರೋಗ್ಯ ಇಲಾಖೆ ಹಿಡಿತದಲ್ಲಿ ಇರುವುದಿಲ್ಲ. ಈ ಆದೇಶವನ್ನು ಹಿಂಪಡೆಯಬೇಕು. ಈಗಾಗಲೇ ನಡೆದಿರುವಂಥ ಒಪ್ಪಂದವನ್ನು ಕೈ ಬಿಡಬೇಕು ಮತ್ತು ಇದು ರಾಜ್ಯದ ವ್ಯಾಪಕವಾಗಿ ವಿಸ್ತರಣೆ ಮಾಡಬಾರ್ದು ಅನ್ನುವಂಥ ಆಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ. ಮೇ 14ನೇ ತಾರೀಕು ಅಂಬೇಡ್ಕರ್ ವೃತ್ತದಿಂದ ಮಿನಿ ವಿಧಾನಸೌಧದವರೆಗೆ ಬೃಹತ್ ಆದಂಥ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸುವ ಮೂಲಕ ಹೋರಾಟವನ್ನು ಆರಂಭ ಮಾಡ್ತಾ ಇದ್ದೀವಿ. ಇದಕ್ಕೆ ಸರ್ಕಾರಕ್ಕೆ ಏನು ಸಮಸ್ಯೆ ಅಂತ ಕೇಳೋದು. ಖಾಸಗಿ ಅವರಿಗೆ ಯಾಕೆ ಕೊಡಬೇಕು? ಅವರ ಉದಾರತೆಗಳು ಯಾಕೆ ಬೇಕು? ಯಾರು ಕೂಡ ಈಗ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಎಲ್ಲ ಪ್ರೈವೇಟ್ ಮೆಡಿಕಲ್ ಕಾಲೇಜನ್ನು ನಾವು ನೋಡ್ತಾ ಇದ್ದೀವಿ. 1-2 ಪ್ರೈವೇಟ್ ಮೆಡಿಕಲ್ ಕಾಲೇಜುಗಳು ಈ ಹಿಂದೆ ಬ್ಲಾಕ್ ಲಿಸ್ಟ್ಗಳಿಗೆ ಬಿದ್ದಿರುವಂಥ ಅನುಭವಗಳು ಕೂಡ ನಮಗಿದೆ. ಇಲ್ಲಿರುವಂಥ ಕಾರ್ಪೊರೇಟ್ ಆಸ್ಪತ್ರೆಗಳು ಇವರೆಲ್ಲರೂ ಕೂಡ ವ್ಯಾಪಾರ ಅಲ್ವ? ಅದು ಶಿಕ್ಷಣವೂ ಕೂಡ ವ್ಯಾಪಾರ, ಆರೋಗ್ಯ ಕೂಡ ವ್ಯಾಪಾರ. ಅವರು ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ನಡೆಸ್ತಾರೆ. ಅವರು ಯಾಕೆ ಜನರನ್ನು ಉದ್ಧಾರ ಮಾಡಲಿಕ್ಕೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ? ಅವರಿಗೇನಾದರೂ ಲಾಭ ಇದ್ದರೆ ಮಾತ್ರ ನಡೆಸ್ತಾರೆ. ಏನು ಲಾಭ ಅಂತ ಹೇಳಿ ನಾಲ್ಕು ಖಾಸಗಿ ಅವರು ಹೇಳ್ಬೋದು, ಸರ್ಕಾರವನ್ನು ನಾವು ಅತ್ಯುತ್ತಮವಾಗಿ ನಡೆಸ್ತೀವಿ, ಈಗ ನಿಮ್ಮಲ್ಲಿ ಭ್ರಷ್ಟಾಚಾರ ಇದೆ, ಮೈಗಳ್ಳರು ಇದ್ದಾರೆ, ಅಧಿಕಾರಿಗಳು ಕೆಲಸಗಾರರು ಇದ್ದಾರೆ ಅಂತೆಲ್ಲ ಹೇಳ್ತಾರೆ. ಸರ್ಕಾರವನ್ನು ಹಂಗಾದ್ರೆ ಖಾಸಗಿ ಅವರಿಗೆ ಬಿಟ್ಕೊಡ್ತಾರ? ಅವ್ರು ಒಳ್ಳೆ ಅಡ್ಮಿನಿಸ್ಟ್ರೇಟಿವ್ ಮಾಡ್ತಾರೆ ಅಂತ. 2004ರಲ್ಲಿ ವೆನ್ಲಾಕಲ್ಲಿ ಪ್ರಥಮ ಬಾರಿಗೆ ಬಿಲ್ಲಿಂಗ್ ಸಿಸ್ಟಮನ್ನು ಜಾರಿಗೆ ತಂದು, ಅಲ್ಲಿಯವರೆಗೆ ಅದು ಪೂರ್ತಿ ಉಚಿತ ಇತ್ತು. ಸೇವೆಗಳು ಹೇಗಿದೆ ಅನ್ನುವಂಥದ್ದನ್ನು ಸಪ್ರೇಟ್ ಮಾತಾಡೋಣ. ಆ ಸಂದರ್ಭದಲ್ಲಿ ಬೋರ್ಡ್ ಹಾಕಿ ಇಂತಿಂಥ ಚಿಕಿತ್ಸೆಗಳಿಗೆ BPL ಕಾರ್ಡ್ ಇಲ್ಲದೆ ಇದ್ದವರಿಗೆ ಇಂತಿಂಥ ದರ ಅಂತ ಬೋರ್ಡ್ ಹಾಕಿದಾಗ ನಾವು ಬಹಳ ದೊಡ್ಡ ರೀತಿಯಾದಂಥ ಆಂದೋಲನವನ್ನು ಅವತ್ತು ನಾವು ಮಾಡಿದ್ವಿ. ಮತ್ತು ಅವಾಗ ಜಿಲ್ಲೆಯ ಕರಾವಳಿ ಉತ್ಸವದ ಉದ್ಘಾಟನೆಗೆ ಬಂದಂಥ ಆಗಿನ ಮಂತ್ರಿ ಆಗಿದ್ದಂಥ ಅಶೋಕ್ ಅವರು 2020 ಸರ್ಕಾರ ಇತ್ತು, ಅವರಿಗೆ ಇಲ್ಲಿ ಕರಾವಳಿ ಉತ್ಸವದ ಮೆರವಣಿಗೆಯಲ್ಲಿ ಅವರಿಗೆ ಗೆರವು ಮಾಡಿದ್ವಿ. ತಾತ್ಕಾಲಿಕವಾಗಿ ಅದನ್ನು ಕೈ ಬಿಟ್ಟರು ಮತ್ತು ಅದನ್ನು ಕಂಟಿನ್ಯೂ ಮಾಡಿದರು. ಉಚಿತ ಅಂತಿಲ್ಲ, BPL ಇದ್ದವರಿಗೆ ಹೊರತುಪಡಿಸಿ ಬಾಕಿ ಎಲ್ಲರಿಗೂ ಕೂಡ ದರ ನಿಗದಿಯನ್ನು ಮಾಡಿದ್ದಾರೆ. ಇನ್ನು ಅಲ್ಲಿ ಕಂಪ್ಲೇಂಟ್ ಇಲ್ಲ ಅಂತ ಯಾರು ಹೇಳಿದ್ರು? ಯಾವತ್ತು ಹೋದ್ರೂ ಕೂಡ ICUಗಳು ಫುಲ್ಲು. ನಿಮಗೆ ICUಗಳು ಸಿಗಬೇಕು ಅಂತಂದರೆ ಇಂಪ್ಲಾನ್ಸ್ ಬೇಕು. ಪ್ರಭಾವ ಇಲ್ಲದೆ ವೆನ್ಲಾಕ್ನಲ್ಲಿ ICU ಬೆಡ್ ಸಿಗೋದಿಲ್ಲ, ವೆಂಟಿಲೇಟರ್ ಬೆಡ್ ಸಿಗೋದಿಲ್ಲ. ಮತ್ತು ಮೊನ್ನೆ ಮಧ್ಯರಾತ್ರಿಯಲ್ಲಿ ಹೊನ್ನಾಳಿಯಿಂದ ಆಕ್ಸಿಡೆಂಟ್ ಆಗಿ ಕಾಲು ಮುರ್ಕೊಂಡು ಬಂದಿರುವಂಥ ಪೇಷಂಟು 3 ಗಂಟೆಗೆ ವೆನ್ಲಾಕಿಗೆ ಬಂದರೆ 1 ವಾರ ನಮ್ಮ ಇದು ಏನು ಆಪರೇಷನ್ ಥಿಯೇಟ್ರು OPTಗಳು ಹೌಸ್ಫುಲ್ ಇದೆ, ನೀವು ಬೇರೆ ಕಡೆ ಕರ್ಕೊಂಡು ಹೋಗಿ ಅಂತೇಳಿ ಮಧ್ಯರಾತ್ರಿಗೆ ಆಕ್ಸಿಡೆಂಟ್ ಸೀರಿಯಸ್ ಕಂಡೀಷನ್ ಇದ್ದಂಥ ರೋಗಿಯನ್ನು ವಾಪಸ್ ಕಳಿಸಿದ್ದಾರೆ. ಆರೋಗ್ಯ ಇಲಾಖೆಯವರ ಮಾತನ್ನು ಇವರು ಕೇಳ್ತಾರ? DHO ಮಾತು ಕೇಳ್ತಾರ? ವೆನ್ಲಾಕಿನ ಸೂಪರಿಂಟೆಂಡೆಂಟ್ ಮಾತನ್ನು ಕೇಳ್ತಾರ? ಏನು ಗ್ಯಾರಂಟಿ? ಉತ್ತಮ ಚಿಕಿತ್ಸೆ ಇದೆ ಅಂತ ಮಂತ್ರಿಗಳು ಹೇಳ್ತಾ ಇರೋದು, ಶಾಸಕರುಗಳು ಹೇಳ್ತಾ ಇರೋದು. ಒಮ್ಮೆ ಹೋಗಿ ನೋಡಲಿ, ಪೇಷಂಟ್ಗಳ ಹತ್ರ ಯಾರು ಮಾತಾಡಿದ್ದಾರೆ? ಚಿಕಿತ್ಸೆ ಹೇಗಿದೆ, ನಿಮಗೆ ಅನುಕೂಲಕರ ಇದೆಯಾ, ನಿಮಗೆ ಸರಿಯಾದ ಚಿಕಿತ್ಸೆ ಕೊಡ್ತಾರೆ ಅಂತ ವೆನ್ಲಾಕಿನಲ್ಲಿ ಚಿಕಿತ್ಸೆ ಪಡೆದಂಥ ರೋಗಿಗಳು ಯಾವತ್ತಾದರೂ ಹೇಳಿದಾರ? ಅಂದರೆ DHO ಪ್ರೈವೇಟ್ ಮೆಡಿಕಲ್ ಕಾಲೇಜಿನವರು PRO ಆಗಿ ಕೆಲಸ ಮಾಡ್ತಾರ? ಅವರ ಈ ಇಲಾಖೆ ಏನು ಇದೆಯಲ್ಲ, HR ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಲಿಕ್ಕೆ ಇರೋದು ಇನ್ನಿವರು ಆರೋಗ್ಯ ಇಲಾಖೆಯ ಅಧಿಕಾರಿಗಳು, THOಗಳು, DHOಗಳು ಅವರ PRO ಸೆಕ್ಷನಲ್ಲಿ ಅಥವಾ HR ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡೋದು ಇನ್ನು ಮುಂದೆ ಇವ್ರಿಗೇನು ಕೆಲಸ? ಅದರಿಂದಾಗಿ ನಾವು ಇದನ್ನು ಅದು ಚೆನ್ನಾಗಿ ಕೊಡ್ತಾರೆ ಇಲ್ಲ ಹೆಂಗೆ ಆಗುತ್ತೆ ಅನ್ನುವಂಥದ್ದನ್ನು ಚರ್ಚೆ ಮಾಡೋಣ. ಸರ್ಕಾರಕ್ಕೆ ಯಾಕೆ ನಡೆಸೋಕ್ಕಾಗಲ್ಲ? ಸರ್ಕಾರಕ್ಕೆ ನಡೆಸಬಾರ್ದು. ನಮ್ಮ ಸಂವಿಧಾನ ಕೂಡ ಅದನ್ನು ಹೇಳುತ್ತೆ. ಅದು ಕಡ್ಡಾಯ ಮಾಡಲಿಲ್ಲ, ಕಾಯ್ದೆ ಮಾಡಲಿಲ್ಲ ಸಂವಿಧಾನದಲ್ಲಿ, ಆದರೆ ಆಶಯವಾಗಿದೆ ಹೆಲ್ತ್ ಮತ್ತು ಎಜುಕೇಷನ್ ಪ್ರತಿಯೊಬ್ಬರಿಗೂ ಲಭ್ಯ ಆಗಬೇಕು ಅಂತ. ಇವತ್ತು ಎಲ್ಲಿದೆ? ವೆನ್ಲಾಕಲ್ಲಿ ಹೋದರೆ ನಿಮಗೆ ಡಾಕ್ಟರ್ಗಳು ನಿಮಗೆ ಮಾತಾಡ್ಲಿಕ್ಕೆ ಸಿಗ್ತಾರಾ? ಈ ಖಾಸಗಿ ಮೆಡಿಕಲ್ ಕಾಲೇಜ್ನ ಈಗ ನೀವು ಪ್ರೈವೇಟಿಗೆ ಹೋದರೆ ಅಲ್ಲಿ ನಿಮಗೆ ಬೇಕಾದ ಡಾಕ್ಟರ್ ಜೊತೆ ರೋಗಿಯ ಕಂಡೀಷನ್ ಬಗ್ಗೆ ಚರ್ಚೆ ಮಾಡ್ಬೋದು. ವೆನ್ಲಾಕಿಗೆ ಹೋದರೆ ಆಸ್ಪತ್ರೆ ವೈದ್ಯರುಗಳು ಯಾವಾಗ ಸಿಗ್ತಾರೆ? ಎಲ್ಲಿಗೆ ಸಿಗ್ತಾರೆ? ಯಾರಿಗೆ ಸಿಗ್ತಾರೆ? ಇಂಥ ಹಲವು ಸಮಸ್ಯೆಗಳಿದೆ. ನಾವು ಸರ್ಕಾರದ ಜೊತೆ ಆದರೂ ಗುದ್ದಾಡ್ಬೋದು,
ಖಾಸಗಿ ಮೆಡಿಕಲ್ ಕಾಲೇಜ್ನವರ ಜೊತೆ ಗುದ್ದಾಡೋಕ್ಕಾಗಲ್ಲ. ಕಾಯ್ದೆಗಳು ಕೂಡ ಅವರ ಪರವಾಗಿದೆ. ನಾವು ಸ್ವಲ್ಪ ಜೋರಾಗಿ ಮಾತಾಡಿದ್ರು ಕೂಡ FIRಗಳು ದಾಖಲಾಗ್ತದೆ. ಅದರಿಂದಾಗಿ ಇದೊಂದು ರೀತಿಯಲ್ಲಿ ಆರೋಗ್ಯದ ಮತ್ತು ವೈದ್ಯಕೀಯ ಶಿಕ್ಷಣದ ವ್ಯಾಪಾರೀಕರಣದ ಇನ್ನೊಂದು ಘಟ್ಟ ಇದು. ಸರ್ಕಾರಿ ಆಸ್ಪತ್ರೆಗಳ ಪ್ರೈವೇಟೈಸೇಷನ್, ಸರ್ಕಾರಿ ಆಸ್ಪತ್ರೆಗಳನ್ನು ಖಾಸಗಿ ಮೆಡಿಕಲ್ ಕಾಲೇಜುಗಳಿಗೆ ಅವರಿಗೆ ನಡೆಸಲಿಕ್ಕೆ ಕೊಡ್ತಾ ಇರುವಂಥದ್ದೇನಿದೆ ಅದು ಸರ್ಕಾರಿ ಆಸ್ಪತ್ರೆಗಳ ಖಾಸಗೀಕರಣದ, ವೈದ್ಯಕೀಯ ಕ್ಷೇತ್ರದ ಖಾಸಗೀಕರಣದ ಇನ್ನೊಂದು ಘಟ್ಟ, ಮುಂದುವರಿದ ಘಟ್ಟ. ಅದಕ್ಕಾಗಿ ದಿನೇಶ್ ಗುಂಡೂರಾವ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಬಂದಾಗ ಗೊತ್ತಿಲ್ಲ, ನಮಗೆ ಭಾಳಷ್ಟು ನಿರೀಕ್ಷೆ ಇತ್ತು. ಅವರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಾಗ ಆರೋಗ್ಯ ಇಲಾಖೆ ಮಂತ್ರಿ ಆಗಿರೋದ್ರಿಂದ ಇಲ್ಲಿ ಏನಾದರೂ ಒಳ್ಳೇದು ಮಾಡ್ಬೋದು ಅಂತ. ಅವರು ಕೆಟ್ಟದ್ದು ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿರೋ ಸರ್ಕಾರಿ ಆಸ್ಪತ್ರೆಗಳಿಗೆ ವೈದ್ಯರು ಇಲ್ಲ, ಔಷಧಿ ಇಲ್ಲ ಅವರ ಕಾಲದಲ್ಲಿ. ಈಗ ಖಾಸಗಿ ಅವರಿಗೆ ಕೊಟ್ಕೊಂಡು ಅವರು ಉತ್ತಮ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ನಾವು ಒಪ್ಪಲಿಕ್ಕೆ ಆಗುದಿಲ್ಲ. ಉಳ್ಳಾಳದಲ್ಲಿಯೂ ಕೂಡ ನಾವು ಹೋರಾಟ ಮಾಡಿತ್ತು, ಸಮುದಾಯದಲ್ಲಿ ಆಸ್ಪತ್ರೆ ಬೇಕು ಅಂತ. ಅಲ್ಲಿಗೆ ಈಗ ತಾಲೂಕು ಆಸ್ಪತ್ರೆನೇ ಆಗಬೇಕು. ಸಮುದಾಯ ಆಸ್ಪತ್ರೆ ನೋಡುವಾಗ ಅದರಲ್ಲಿ ವೈದ್ಯರಿರಲಿಲ್ಲ. ನಮ್ಮ ಯುವಜನ ಇವರು DYFನವರು ಪ್ರತಿಭಟನೆ ಮಾಡಿದರು, ವೈದ್ಯರನ್ನು ನೇಮಕ ಮಾಡಿ ಔಷಧಿಗಳನ್ನು ಪೂರೈಕೆ ಮಾಡಿ ಅಂತ. ಒಂದು ವಾರದಲ್ಲಿ ಅದನ್ನು ಎನಪೋಯ ಮೆಡಿಕಲ್ ಕಾಲೇಜಿಗೆ ಹಸ್ತಾಂತರ ಮಾಡಿದರು. ಈಗ ಮಾಡಿದರೆ ನಾವು ಹೋರಾಟ ಮಾಡಿದರೆ ಪ್ರೈವೇಟ್ನವ್ರಿಗೆ ಕೊಟ್ಬಿಟ್ರೆ, ಅರೆಕಲದಲ್ಲಿ ಕೂಡ ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ಬ್ರಿಡ್ಜ್ ಆದಾಗ ಅವರೊಂದು ಹಾಸ್ಪಿಟಲ್ ಕಟ್ಟಡವನ್ನು ಕಟ್ಟಿಕೊಟ್ರು, ಅದನ್ನು ಕೂಡ ಖಾಸಗಿ ಮೆಡಿಕಲ್ ಕಾಲೇಜಿನವರಿಗೆ ಕೊಟ್ಟಿದ್ದಾರೆ. ಎಲ್ಲ ಕೊಡ್ತಾರಂತಂದರೆ ಸರ್ಕಾರದ ಕೆಲಸ ಏನು? ಒಂದು ಇಡೀ 30 ಬೆಡ್ಡಿನ ತಾಲೂಕು ಆಸ್ಪತ್ರೆಯಲ್ಲಿ ಒಬ್ಬ MBBS ವೈದ್ಯ ಕೂಡ ಇಲ್ಲ ಅಂತಂದರೆ, ಈಗ ಇಲ್ಲಿರುವಂಥ 9 ಖಾಸಗಿ ಮೆಡಿಕಲ್ ಕಾಲೇಜುಗಳಲ್ಲಿ ಅವರಿಗೆ ವೈದ್ಯರು ಸಿಗ್ತಾರೆ ಅಲ್ವಾ? ಅವರಿಗೆ ವೈದ್ಯರು ಸಿಗ್ತಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ಯಾಕೆ ಸಿಗೋದಿಲ್ಲ? ಅದಕ್ಕೆ ಉತ್ತರ ಸರ್ಕಾರ ಹೇಳ್ಬೇಕು ಹೊರತು ನಾವಲ್ವಲ್ಲ. ಅದಕ್ಕೆ ಪ್ರೈವೇಟ್ನವ್ರಿಗೆ ಕೊಡೋದಲ್ವಲ್ಲ. ನಾಳೆ ಪೊಲೀಸ್ ಇಲಾಖೆಗೆ ಯಾರು ಬರಲಿಲ್ಲ ಅಂದರೆ ಪ್ರೈವೇಟ್ನವ್ರಿಗೆ ಕೊಟ್ಬಿಡೋದು. ಇಂಡಿಯಾದಲ್ಲಿ ಡಾಕ್ಟ್ರುಗಳಿದ್ದಾರೆ. 9 ಪ್ರೈವೇಟ್ ಮೆಡಿಕಲ್ ಕಾಲೇಜುಗಳಲ್ಲಿಯೂ ಕೂಡ ಅವರಿಗೆ ಬೇಕಾದಷ್ಟು ವೈದ್ಯರು ಲಭ್ಯ ಇದ್ದಾರೆ. ಮತ್ತು ಇಲ್ಲಿ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಬೇಕಾದಷ್ಟು ವೈದ್ಯರು ಲಭ್ಯ ಇದ್ದಾರೆ. ನಮ್ಮ ಮಂಗಳೂರಿನಲ್ಲಿ ಅಂತೂ ಬೀದಿಯಲ್ಲಿ ಬೇಕಾದಷ್ಟು ಅತ್ಯುತ್ತಮ ಹೆಸರಾಂತ ವೈದ್ಯರುಗಳು ದೊಡ್ಡ ಸಂಖ್ಯೆಯಲ್ಲಿ ಮಂಗಳೂರಿನಲ್ಲಿದೆ. ಕೆಲವು ಬೀದಿಗಳಲ್ಲಿ ವೈದ್ಯರುಗಳೇ ಇದ್ದಾರೆ. ಸರ್ಕಾರಿ ಆಸ್ಪತ್ರೆಗೆ ಯಾಕೆ ಬರಲ್ಲ ಅನ್ನುವಂಥದ್ರ ಬಗ್ಗೆ ಸರ್ಕಾರ ಚಿಂತನೆ ಮಾಡಬೇಕು. ನಾನಿರುವಂಥ ಸುರತ್ಕಲ್ನಲ್ಲಿ ನಾನು ಬಾಲಕನಾಗಿದ್ದಾಗ ಅಲ್ಲಿ ಡೆಲಿವರಿ ಕೂಡ ಆಗ್ತಾ ಇತ್ತು. ಪಾಲೇಮಾರ್ ಮಂತ್ರಿ ಶಾಸಕರಾಗಿರುವವರು ಕೂಡ ಸುರತ್ಕಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ 24x7 ಅಂತ ಬೋರ್ಡ್ ಇತ್ತು. ಅಲ್ಲಿ ಅಡ್ಮಿಟ್ ಮಾಡಿಕೊಂಡು ಕೂಡ ಡೆಲಿವರಿ ಮಾಡ್ತಾ ಇದ್ರು. ಈಗ ಯಾಕಿಲ್ಲ? ಈಗ ಭಾರತದಲ್ಲಿ ಪ್ರತಿ ವರ್ಷ ವೈದ್ಯಕೀಯ ಸೀಟುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಸರ್ಕಾರಿ ಇಲಾಖೆಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಿಗೆ ವೈದ್ಯರು ಲಭ್ಯ ಇಲ್ಲ, ಬರ್ತಾ ಇಲ್ಲ ಅಂತಾದರೆ ಅದರ ಹಿಂದೆ ಇನ್ನೇನೋ ಇದೆ. ಅದನ್ನು ಸರಿಪಡಿಸಬೇಕಾಗಿರುವಂಥದ್ದು ಸರ್ಕಾರ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೊಂದು ಬಹಳ ಮಹತ್ವದ ಬೆಳವಣಿಗೆ. ಸರ್ಕಾರಿ ಆಸ್ಪತ್ರೆ ಇಡೀ ರಾಜ್ಯಾದ್ಯಂತ ಖಾಸಗೀಕರಣ ಮಾಡ್ತೀವಿ ಅಂತ ಹೇಳುವಂಥದ್ದು, ಪ್ರಾಯೋಗಿಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಇದಕ್ಕೆ ಆಯ್ಕೆ ಮಾಡ್ತೀವಿ ಅಂತ ಹೇಳುವಂಥದ್ದು ಅತ್ಯಂತ ಮಹತ್ವವಾದಂಥ ಬೆಳವಣಿಗೆ. ಇಂಥ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಡಪಕ್ಷ CPM ಪಕ್ಷ ಬಿಟ್ಟು ಯಾವುದೇ ರಾಜಕೀಯ ಪಕ್ಷ ಈ ಬಗ್ಗೆ ಮಾತಾಡ್ತಾ ಇಲ್ಲ. ಇಲ್ಲಿ ವಿರೋಧ ಪಕ್ಷದ 6 ಜನ ಶಾಸಕರಿದ್ದಾರೆ. ಅದರಲ್ಲಿ 3 ಆಸ್ಪತ್ರೆಗಳು ಆಗ್ತಾ ಇರುವಂಥದ್ದು, ಖಾಸಗೀಕರಣ ಆಗ್ತಾ ಇರುವಂಥದ್ದು BJP ಶಾಸಕರುಗಳ ಇದರಲ್ಲಿ. ಮೂಡಬಿದ್ರೆ, ಬೆಳ್ತಂಗಡಿ, ಪುತ್ತೂರು. ಅಶೋಕ್ ರೈಗಳು ಸಮರ್ಥನೆ ಮಾಡಿ ಹೇಳಿದ್ದಾರೆ ಅವರ ಸರ್ಕಾರದ ಪರವಾಗಿ. ಈ 3 ಜನ ಶಾಸಕರ ನಿಲುವೇನು? ಇವರು ಯಾಕೆ ಇದರ ಬಗ್ಗೆ ಮಾತಾಡ್ತಾ ಇಲ್ಲ? ವೈದ್ಯರಿಲ್ಲ ಅಂದರೆ ಅದನ್ನೊಂದು ಚರ್ಚೆ ಮಾಡಿ. KDP ಮೀಟಿಂಗಲ್ಲಿ ಅದನ್ನು ಯಾಕೆ ಚರ್ಚೆ ಮಾಡಲ್ಲ? ವಿಧಾನಸೌಧದಲ್ಲಿ ಈ ಪ್ರಶ್ನೆ ಮೇಲೆ ಯಾಕೆ ಚರ್ಚೆ ಆಗಲ್ಲ? ಜನರಿಗೆ ಎಲ್ಲಿ ಯಾಕೆ ಡಾಕ್ಟರ್ಗಳು ಬರ್ತಾ ಇಲ್ಲ? ನೀವು ಹೇಳ್ತೀರಿ 1 ಲಕ್ಷ ರೂಪಾಯಿ ಕೊಟ್ಟರು ಕೂಡ MBBS ಡಾಕ್ಟರ್ ಬರ್ತಾ ಇಲ್ಲ ಅಂತ. ಪ್ರೈವೇಟ್ ಹಾಸ್ಪಿಟಲಲ್ಲಿ 1 ಲಕ್ಷ ಕೂಡ ಕೊಡ್ತಾ ಇಲ್ಲ ಸಂಬಳ. ಪ್ರೈವೇಟ್ ಮೆಡಿಕಲ್ ಕಾಲೇಜುಗಳಲ್ಲಿ MBBS ಡಾಕ್ಟರ್ಗಳಿಗೆ 1 ಲಕ್ಷ ಕೂಡ ಕೊಡ್ತಾ ಇಲ್ಲ. ಅಲ್ಲಿಗೆ ಹೋಗ್ತಾರೆ, ಇಲ್ಲಿಗೆ ಬರಲ್ಲ ಅಂದರೆ ಏನು ಕಾರಣ ಅನ್ನುವಂಥದ್ದನ್ನು ಯಾರು ಹೇಳಬೇಕಾಗಿರೋದು? ವಿಜಯಪುರದಲ್ಲಿ PPP ಅಂತ ಮಾಡಿದಾಗ ಅಲ್ಲಿ ಜನ ಬಹಳ ದೊಡ್ಡ ರೀತಿಯ ಹೋರಾಟವನ್ನು ಮಾಡಿ ಕೊನೆಗೆ ಸರ್ಕಾರ PPP ಮಾಡೆಲನ್ನು ಕೈ ಬಿಡ್ತು. ಅದೇ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಸರ್ಕಾರಿ ಮೆಡಿಕಲ್ ಕಾಲೇಜಿನ ವಿಷಯವನ್ನು ಅಲ್ಲಿಗೆ ಸ್ಥಗಿತ ಮಾಡಿದ್ದಾರೆ. ಯಾಕೆಂದ್ರೆ PPPಯಲ್ಲಿ ಮಾಡಿದರೆ ವಿರೋಧ ಬರ್ತದೆ ಅನ್ನುವಂಥ ಕಾರಣಕ್ಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.